ಗೆಳೆಯರೇ, ಮನೆಯಲ್ಲಿ ಕುತ್ಕೊಂಡು ಬೋರ್ ಆಗ್ತಾ ಇದ್ದೀರಾ? ನಡೀರಿ, ಮನರಂಜನೆ ಆದದ್ದನ್ನು ಏನಾದರೂ ಮಾಡೋಣ. ಎಲ್ಲರೂ ಎದ್ದು ನಿಲ್ಲೋಣ, ಎಲ್ಲರೂ ಡಾನ್ಸ್ ಮಾಡೋಣ. यीशु ने हमें छुड़ाया है, यीशु ने हमें बचाया है। यीशु ने हमें छुड़ाया है पापों के जाल से, यीशु ने हमें बचाया है शैतान की चाल से। गाओ हालेलुया, 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 गाओ हालेलुया। अब हम न डरेंगे, यीशु जो साथ है, शैतान से हम लड़ेंगे यीशु के नाम से। हाँ, अब हम न डरेंगे, यीशु जो साथ है, शैतान से हम लड़ेंगे यीशु के नाम से। तो गाओ हालेलुया, तो गाओ हालेलुया, तो गाओ हालेलुया, तो गाओ हालेलुया। सारी दुनिया को कैसे बताऊं, भलाई तेरी कैसे गिनाऊं, मेरे जीने का मकसद तू, तेरे पीछे चल के दिखाऊं। तू ही सब, हर दिन हर पल, तुझ में शुरू मैं तुझ में सफल, मेरे हाथ में तेरा हाथ हो, अंधकार का कर दू कतल। चुप ना रहूं, अब मेरी बारी, फसल तैयार तो मेरी जिम्मेदारी, जान की फिक्र मैं ना करूं, जंग के लिए अब पूरी जिम्मेदारी जय मेरी, क्योंकि तू मेरे साथ, नजर तुझ पे जैसे भी हालात, तू ही कर और तुझ पे ईमान, यीशु बिन मेरी क्या औकात। शालोम, शांति और सलाम लाए हैं आपके नाम। शालोम, शांति और सलाम, ये है यीशु का पैगाम। शालोम, शांति और सलाम लाए हैं आपके नाम। शालोम, शांति और सलाम, ये है यीशु का पैगाम। तो गाओ हालेलुया, तो गाओ हालेलुया, तो गाओ हालेलुया, तो गाओ हालेलुया, गाओ हालेलुया, गाओ हालेलुया, गाओ हालेलुया, गाओ हालेलुया। ನಡೀರಿ, ಈಗ ನಾವು ಪ್ರಾರ್ಥನೆ ಮಾಡೋಣ, ದೇವರ ಜೊತೆ ಮಾತನಾಡೋಣ. ಪ್ರೇಸ್ ದ ಲಾರ್ಡ್. ಸ್ವಾಗತವಿದೆ ದಿನ ಚಿಲ್ಡ್ರನ್ ಚರ್ಚ್ ನಲ್ಲಿ. ನೀವೆಲ್ಲರೂ ಹೇಗಿದ್ದೀರಾ? ನನಗೆ ವಿಶ್ವಾಸವಿದೆ ಪ್ರಾರ್ಥನೆಯ ಸಮಯವಾಗಿದೆ. ನಾವು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅವರು ಯೇಸು ಸ್ವಾಮಿಯನ್ನು ಇನ್ನೂ ತಿಳಿದಿಲ್ಲ. ನಾವು ಪ್ರಾರ್ಥನೆ ಮಾಡುತ್ತೇವೆ ಅವರ ಉದ್ಧಾರಕ್ಕಾಗಿ. ಸುವಾರ್ತೆಯ ಪ್ರಕಾಶವು ಅವರಲ್ಲಿ ಮಿಂಚುತ್ತಿದೆ. ನಮ್ಮ ಕೈಗಳನ್ನು ಸ್ವರ್ಗದ ಮೇಲೆ ಎತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡು
O Rabba Sheke Shekabo Shekaraba, O Rabba Sheke Shekabo Shekaraba, O Rabba Sheke Shekarabo Shekaraba, O Rabba Sheke Shekarabo Shekaraba. O Rabba Sheke Shekarabo Shekaraba, 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 O Rabba Sheba, O Rabba Sheke Shekarabo, O Rabba Sheke Shekarabo Shekaraba, O Rabba Sheke Shekarabo Shekaraba, O Rabba Sheke Shekarabo Shekaraba, O Rabba Sheke Shekarabo Shekaraba. O Rabba Sheke Shekarabo Shekaraba, 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 O Rabba Sheba, O Rabba Sheke Shekarabo Shekaraba, O Rabba Sheke Shekarabo Shekaraba, O Rabba Sheke Shekarabo Shekaraba, O Rabba Sheke Shekarabo Shekaraba. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ. ದೇಶದ ಪ್ರತಿಯೊಂದು ಮಗುವು ನಿನ್ನ ಸುವಾರ್ತೆಯನ್ನು ಸ್ವೀಕರಿಸ್ತಾ ಇದೆ ಯೇಸುವಿನ ನಾಮದಲ್ಲಿ. ಓ ರಾಬಾ ಶೇಕೆ ಶಕ್ರಬೋ ಶಕ್ರಬ, 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 O Rabba Sheke Shekarabo Shekaraba, 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 Shekaraba, O Rabba Sheke Shekarabo 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 Shekaraba. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನೇ. ನಿನ್ನ ಸುವಾರ್ತೆಯು ದೇಶದ ಪ್ರತಿಯೊಂದು ಮೂಲೆಯಲ್ಲಿ ಹೋಗುತ್ತಿದೆ ಯೇಸುವಿನ ನಾಮದಲ್ಲಿ. ಓ ರಾಬಾ ಶೇಕೆ ಶಕ್ರಬೋ ಶಕ್ರಬ, 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 ಶೇಕೆ ಶಕ್ರಬೋ ಶಕ್ರಬ, ಓ ರಾಬಾ 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 ಶೇಕೆ ಶಕ್ರಬೋ ಶಕ್ರಬ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ನಿನ್ನ ಸುವಾರ್ತೆಯನ್ನು ಸ್ವೀಕರಿಸುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ. ಓ ರಾಬಾ ಶೇಕೆ ಶಕ್ರಬೋ ಶಕ್ರಬ, 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 ಓ ರಾಬಾ ಶೇಕೆ ಶಕ್ರಬೋ ಯೇಸುವಿನ ನಾಮದಲ್ಲಿ. ಓ ರಾಬಾ ಶೇಕೆ ಶಕ್ರಬೋ ಶಕ್ರಬ, 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 ಓ ರಾಬಾ ಶೇಕೆ ಶಕ್ರಬೋ ಶಕ್ರಬ. ಧನ್ಯವಾದ 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 ಪರಮೇಶ್ವರನೇ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಥ್ಯಾಂಕ್ ಯು ನಮ್ಮ ಜೊತೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ಬಾಯ್. ಗಾಡ್ ಬ್ಲೆಸ್ ಯು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಿಮಗೆ ಗೊತ್ತಿದೆ ಸೈನ್ ಲ್ಯಾಂಗ್ವೇಜ್ ಕಲಿಯುವುದರಿಂದ ಏನು ಆಗುತ್ತೆ? ನಾನು ಹೇಳುತ್ತೇನೆ. ಇದು ನಿಮಗೆ ಧ್ಯಾನವಿಡಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ವಿಷಯಗಳನ್ನು ಇನ್ನೂ ಹೆಚ್ಚಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಇದು ನಿಮ್ಮ ಬುದ್ಧಿಯನ್ನು ಚುರುಕು ಮಾಡುತ್ತದೆ ಮತ್ತು ನೀವು ಅಭ್ಯಾಸದಲ್ಲಿ, ಆಟದಲ್ಲಿ ಇನ್ನೂ ಹೆಚ್ಚಾಗಿ ಫೋಕಸ್ ಮಾಡುವಿರಿ. ಮತ್ತೆ ನೀವು ಚಿಕ್ಕ ಮಗುವಿನ ಜೊತೆ ಕೂಡ ಮಾತನಾಡಬಹುದು. ಬಹಳ ಮನರಂಜನೆಯಾಗಿದೆಯಲ್ಲ? ನಡೀರಿ ಕಲಿಯೋಣ. ಮತ್ತು ನಮ್ಮ ಪೇರೆಂಟ್ಸ್ ಕೂಡ ಇದರ ಮೇಲೆ ಲಕ್ಷ್ಯ ಹಾಕಬಹುದು. ನಾವು ಇವಾಗ ಹಾಡುಗಳನ್ನು ಕೇಳೋಣ. ಹುರ್ರೇ! ಚಾಲು ಮಾಡೋಣವಾ? ಬರೀ ನಾವು ಪರಮೇಶ್ವರಿಗೆ ಹಾಡೋಣ, ಅವನಿಗೆ ಎಲ್ಲ ಸ್ತುತಿ ಕೊಡೋಣ, ಅವನಿಗೆ ಹೇಳೋಣ ಅವನ ಹೆಸರಲ್ಲಿ ಎಲ್ಲ ಮುಕ್ತಿ, ಎಲ್ಲ ಶಕ್ತಿ ಮತ್ತು ಶಾಂತಿ ಇದೆ.
ಇದು ಸಮಯವಾಗಿದೆ ಮಕ್ಕಳ ರ್ಯಾಪ್ಸಿಡಿದು, ಮತ್ತು ನಾವು ಬಹಳ ಒಳ್ಳೆ ಒಳ್ಳೆ ವಿಷಯಗಳನ್ನು ಕಲಿಯೋಣ. ಪ್ರೇಸ್ ದ ಲಾರ್ಡ್. ಈ ಸಮಯವು ವಾಸ್ತವಿಕ ಸಂಗ್ರಹದಾಗಿದೆ. 15 ಆಗಸ್ಟ್ ಭಾನುವಾರ ಇವತ್ತಿನ ಸಂದೇಶವಾಗಿದೆ. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಾಕ್ಯ. ಈ ಒಂದು ಶೀರ್ಷಕವು ನನಗೆ ಒಂದು ಹಾಡಿನ ನೆನಪು. ಅದನ್ನು ನಾವು ಸಭೆಯಲ್ಲಿ ಹಾಡುತ್ತೇವೆ. ಅದು ಈ ರೀತಿಯಾಗಿದೆ. ಅದು ಒಂದು ಬೆಂಕಿಯ ಕಿಡಿಯ ಹಾಗೆ ಕಾಣುತ್ತದೆ. ನಿಮ್ಮನ್ನು ಪ್ರಜ್ವಲವಾಗಿ ಇಡಿಸಲು ಅಕ್ಕಪಕ್ಕದ ಜನರು ಅಲ್ಲಿ ಉಪಸ್ಥಿತರಿರುವರು. ಪರಮೇಶ್ವರನ ಪ್ರೀತಿಯ ಮೂಲಕ ಕೂಡ ಇದೇ ಆಗುತ್ತದೆ. ಇದನ್ನು ನೀವು ಅನುಭವ ಎಲ್ಲರಿಗೂ ಆತನ ಪ್ರೀತಿಯನ್ನು. ಇದು ಒಂದು ಸುಂದರ ಹಾಡಾಗಿದೆ. ಇದು ಪರಮೇಶ್ವರನ ಪ್ರೀತಿಯನ್ನು ತೋರಿಸುವ ವ್ಯಕ್ತಿಯು ಅದರ ಅನುಭವವನ್ನು ಅನುಭವಿಸಿದಾಗ ಹಾಗೆ ಅದು ತೀರನಿಲ್ಲದೆ ಎಲ್ಲ ಕಡೆಯಲ್ಲಿ ಹಬ್ಬುವುದು. ಹೇಗೆ ನೀವು ಹೊರಗೆ ಹೊರಟು ಹೋಗುತ್ತೀರಿ, ಹಾಗೆಯೇ ನಿಮ್ಮ ಒಳ್ಳೆಯ ಕೆಲಸಗಳ ಮೂಲಕ ಪರಮೇಶ್ವರನ ಪ್ರೀತಿಯ ಹಲ್ಲೆಲೂಯಾ ವಾಕ್ಯದ ಅಧ್ಯಯನ. ರೋಮಾಪುರದವರಿಗೆ 13ನೇ ಅಧ್ಯಾಯ 8ನೇ ವಾಕ್ಯ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕೈಗಳನ್ನು ಮೇಲಕ್ಕೆತ್ತಿ, ಪರಮೇಶ್ವರನ ಪ್ರೀತಿಯು ಪವಿತ್ರಾತ್ಮನ ಮೂಲಕ ನನ್ನ ಹೃದಯದಲ್ಲಿ ಹಾಕಲ್ಪಟ್ಟಿದೆ ಮತ್ತು ನಾನು ನನ್ನ ಒಳ್ಳೆಯ ಕೆಲಸಗಳ ಮೂಲಕ ಇಡೀ ಲೋಕದಲ್ಲಿ ಎಲ್ಲರ ಕಡೆಗೆ ಇದನ್ನು ಹಬ್ಬಿಸುತ್ತೇನೆ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಕುಳಿತುಕೊಂಡು ನಿಮಗೆ ಬೋರ್ ನಡೀರಿ, ಎಲ್ಲರೂ ಎದ್ದು ನಿಲ್ಲೋಣ ಮತ್ತು ಎಲ್ಲರೂ ಡ್ಯಾನ್ಸ್ ಮಾಡೋಣ. कुचला है यीशु ने शैतान का सुर. कुचला है यीशु ने शैतान का सुर.
न कोई डर ना कोई भी कर, कुचला है यीशु नहीं शैतान का जोर, कुचला है यीशु नहीं शैतान का जोर। ಲಾರ್ಡ್ ಹಾಲೆಲೂಯಾ. ಹೇಗಿದ್ದೀರಾ ನೀವು? ಹೇಳಿರಿ, ನಾನು ಆಶೀಷಿತನಾಗಿದ್ದು ಪರಮೇಶ್ವರನ ಅನುಗ್ರಹದ ಮೂಲಕ ಮಹಿಮೆಯದಿಂದ ಮಹಿಮೆಯ ಮೂಲಕ ಮುಂದೆ ಹೋಗುತ್ತಿದ್ದೇನೆ. ಮತ್ತು ನೀವು ಎಲ್ಲಿದ್ದೀರಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಸಹೋದರ ಸಹೋದರಿಯರ ಜೊತೆ ಹೈ ಫೈ ಕೊಟ್ಟು ಅವರಿಗೆ ಸ್ವಾಗತ ಮಾಡಬೇಕು. ಹೇಳಿರಿ, ನಿಮಗೆ ಸ್ವಾಗತವಿದೆ. ಮತ್ತು ಇದು ಆಗಸ್ಟ್ನ ತಿಂಗಳವಾಗಿದೆ. ಯಾವ ತಿಂಗಳವಾಗಿದೆ? ಇದು ಪ್ರಶಂಸೆಯ ತಿಂಗಳವಾಗಿದೆ. ಹಾಲೆಲೂಯಾ, ಗ್ಲೋರಿ, ಪ್ರೇಸ್ ದ ಲಾರ್ಡ್. ನಿಮಗೆ ಎಲ್ಲ ನೆನಪಿದೆಯೇ? ನಾವು ಯಾರ ಕಥೆಯನ್ನು ಕೇಳುತ್ತಿದ್ದೇವೆ? ನಾವು ಯೋನನ ಕಥೆಯನ್ನು ಕೇಳುತ್ತಿದ್ದೇವೆ. ಹಾಲೆಲೂಯಾ. ನಾವು ಹಿಂದೆ ನೋಡಿದೆವು ಹೇಗೆ ಬಿರುಗಾಳಿ ಬಂದಿತು. ಅಲ್ಲಿ ಹಡಗಿನಲ್ಲಿ ಜನರು ಇದ್ದರು. ಅವರು ಪ್ರಾರ್ಥನೆ ಮಾಡುತ್ತಿದ್ದರು ತಮ್ಮ ತಮ್ಮ ಪರಮೇಶ್ವರರಿಗೆ ಅವರಿಗೆ ರಕ್ಷಿಸಬೇಕೆಂದು. ಅಲ್ಲಿ ಯೋನನು ಅವರಿಗೆ ಹೇಳಿದನು, ಈ ಬಿರುಗಾಳಿಯು ನನ್ನ ಮೂಲಕವೇ ಬಂದಿದೆ ಎಂದು. ಅವರು ಚಿಟ್ಟಿಯನ್ನು ಹಾಕಿದರು. ಆ ಚಿಟಿಯಲ್ಲಿ ಯೋನನ ಹೆಸರು ಬಂತು. ಯೋನನು ಹೇಳಿದನು, ಈ ಬಿರುಗಾಳಿಯು ನನ್ನ ಮೂಲಕವೇ ಬಂದಿದೆ ಎಂದು. ಅಲ್ಲಿ ಅವನು ಸುಳ್ಳು ಹೇಳಲಿಲ್ಲ. ಅಲ್ಲಿ ಅವನು ಸುಳ್ಳು ಹೇಳಬಹುದಿತ್ತು, ಸರಿ, ಯೋನನು ಸುಳ್ಳು ಹೇಳಲಿಲ್ಲ. ಅಲ್ಲಿ ಅವನು ತನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡನು. ಬಿರುಗಾಳಿ ನನ್ನ ಮೂಲಕ ಬಂದಿದೆ ಎಂದು. ಅಲ್ಲಿ ಜನರು ಕೇಳಿದರು, ನಾವು ಏನು ಮಾಡಬೇಕು ಎಂದು ಈ ಬಿರುಗಾಳಿಯನ್ನು ನಿಲ್ಲಿಸಲು. ಅವನು ಹೇಳಿದನು, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಎಸೆಯಿರಿ ಎಂದು. ಯೋನನು ಇದನ್ನು ಹೇಳಿದಾಗ ಎಲ್ಲರಿಗೆ ಗೊಂದಲವಾಯಿತು. ಹೇಳಿದರು, ಇಲ್ಲ, ನಾವೆಲ್ಲರೂ ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದರು. ನಾವು ಹೇಗೆ ಒಬ್ಬ ನಿರ್ದೋಷಿಯನ್ನು ಸಮುದ್ರದಲ್ಲಿ ಎಸೆಯಬಹುದು? ಇದನ್ನು ಮಾಡುವುದಿಲ್ಲ ಎಂದರು. ಅವರು ಬಹಳ ಪ್ರಯತ್ನ ಪಟ್ಟರು ಆ ಹಡಗನ್ನು ದಡಕ್ಕೆ ಸೇರಿಸಲು. ಎಷ್ಟು ಅವರು ಪ್ರಯತ್ನ ಮಾಡುತ್ತಿದ್ದರೋ ಅಷ್ಟೇ ಬಿರುಗಾಳಿ ಇನ್ನೂ ಹೆಚ್ಚಾಗುತ್ತಾ ಹೋಯಿತು. ಆಮೇಲೆ ಅವರಿಗೆ ಗೊತ್ತಾಯಿತು, ಇಲ್ಲ, ನಾವು ಯೋನನನ್ನು ಸಮುದ್ರದಲ್ಲಿ ಹಾಕಲೇಬೇಕು ಎಂದು. ಯಾವುದೇ ದಾರಿ ಇಲ್ಲ. ಮತ್ತು ಅವರು ಪ್ರಾರ್ಥನೆ ಮಾಡಿದ್ದರು, ಈ ನಿರ್ದೋಷ ವ್ಯಕ್ತಿಯನ್ನು ನಾವು ಸಮುದ್ರದಲ್ಲಿ ಹಾಕುತ್ತಿದ್ದೇವೆ, ಇವನ ಮೂಲಕ ನಾವು ಸಾಯಬಾರದೆಂದು ಅವರು ಪ್ರಾರ್ಥನೆ ಮಾಡುತ್ತಿದ್ದರು. ಅವರು ಅವನನ್ನು ಎಸೆಯಲು ಬಯಸುತ್ತಿರಲಿಲ್ಲ, ಆದರೆ ಯಾವುದೇ ದಾರಿ ಇರಲಿಲ್ಲ. ಅವರು ಯೋನನನ್ನು ಮೇಲಕ್ಕೆ ಎತ್ತಿದರು ಮತ್ತು ಸಮುದ್ರದಲ್ಲಿ ಎಸೆದರು. ಹಾಲೆಲೂಯಾ. ಯೋಚನೆ ಮಾಡಿ, ಆ ದೊಡ್ಡ ಬಿರುಗಾಳಿಯು ಯೋನನನ್ನು ಅವರು ಸಮುದ್ರದಲ್ಲಿ ಎಸೆದರು. ಯೋನನಿಗೂ ಕೂಡ ಗೊತ್ತಿರಲಿಲ್ಲ ಅವನನ್ನು ಸಮುದ್ರದಲ್ಲಿ ಎಸೆದಾಗ ಏನು ಆಗುವುದು ಎಂದು. ಅವನು ಜೀವಂತವಾಗಿ ಉಳಿಯುವನೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಅವನ ಜೊತೆ ಅಲ್ಲಿ ಏನು ಆಗುವುದು ಎಂದು. ಹಾಲೆಲೂಯಾ. ಇದಾದರೂ ಕೂಡ ಅವನು ಹೇಳಿದನು, ನನ್ನನ್ನು ಸಮುದ್ರದಲ್ಲಿ ಎಸೆಯಿರಿ ಎಂದು. ನಿಮಗೆ ಗೊತ್ತಿದೆಯೋ, ಅವರು ಯೋನನನ್ನು ಸಮುದ್ರದಲ್ಲಿ ಎಸೆದಾಗ ಮತ್ತು ಒಂದು ದೊಡ್ಡದಾದ ಮೀನನ್ನು ಪರಮೇಶ್ವರನು ಮೊದಲೇ ಅಲ್ಲಿ ತಯಾರಿ ಮಾಡಿ ಇಟ್ಟಿದ್ದನು. ಅದು ಅಲ್ಲಿ ನಿಂತಿತ್ತು. ಅದು ಯೋನನನ್ನು ನುಂಗಿಬಿಟ್ಟಿತು. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ನೀವು ಯೋಚಿಸಬಹುದು, ಇಷ್ಟು ದೊಡ್ಡ ಮೀನು. ನೀವು ಯೋಚಿಸಿರಿ, ಎಷ್ಟು ದೊಡ್ಡ ಮೀನಾಗಿರಬಹುದು. ಅವನು ಪೂರ್ತಿ ಮನುಷ್ಯನನ್ನು ಅದು ಒಂದೇ ಸಲದಲ್ಲಿ ನುಂಗಿಬಿಟ್ಟಿತು. ಮತ್ತು ಯೋನನು ಆ ಮೀನಿನ ಹೊಟ್ಟೆಯೊಳಗೆ 3 ದಿನ ಮತ್ತು 3 ರಾತ್ರಿ ಇದ್ದನು. ಹಾಲೆಲೂಯಾ. ಹೌದು, ಅವನು ಸುರಕ್ಷಿತನಾಗಿದ್ದನು. ಪ್ರೇಸ್ ದ ಲಾರ್ಡ್. ಏಕೆಂದರೆ ಪರಮೇಶ್ವರರು ಆ ಮೀನನ್ನು ಕಳಿಸಿದ್ದರು ಅವನನ್ನು ರಕ್ಷಿಸಲು. ಹಾಲೆಲೂಯಾ. ಇದೆಲ್ಲ ಆದ ಮೇಲೆಯೂ ಅವನು ಪರಮೇಶ್ವರನ ಮಾತನ್ನು ಕೇಳದೆ ಬೇರೆ ದಿಕ್ಕಿನಲ್ಲಿ ಹೋದನು. ಅವನು ಪರಮೇಶ್ವರನ ಆಜ್ಞೆಯನ್ನು ಕೇಳಲಿಲ್ಲ. ಇದಾದ ಮೇಲೆಯೂ ಕೂಡ ಪರಮೇಶ್ವರನು ಅವನಿಗೋಸ್ಕರ ಒಂದು ಯೋಜನೆಯನ್ನು ಮಾಡಿದನು, ಅವನನ್ನು ರಕ್ಷಿಸುವ ಯೋಜನೆ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿರಿ, ಪರಮೇಶ್ವರರು ಒಬ್ಬರು ದಯಾವಂತರು ಮತ್ತು ಯಾವಾಗಲೂ ಪ್ರೀತಿ ಮಾಡುವ ತಂದೆ. ನಮ್ಮ ತಪ್ಪುಗಳು ಎಷ್ಟೇ ದೊಡ್ಡದಾಗಿದ್ದರು, ಅಂದರೆ ಪರಮೇಶ್ವರನ ಪ್ರೀತಿಯು ನಮಗೋಸ್ಕರ ಯಾವಾಗಲೂ ಕಡಿಮೆ ಆಗುವುದಿಲ್ಲ. ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿರಿ, ನಮ್ಮಿಂದ ಏನಾದರೂ ತಪ್ಪುಗಳು ನಡೆದರೆ ನಾವು ಪರಮೇಶ್ವರನಿಂದ ಕ್ಷಮೆ ಕೇಳಬಹುದು ಮತ್ತು ನಾವು ಮುಂದೆ ಹೋಗಬಹುದು ಪರಮೇಶ್ವರನ ಜೊತೆಯಲ್ಲಿ. ನಮಗೆ ಓಡಿ ಹೋಗುವ ಅವಶ್ಯಕತೆ ಇಲ್ಲ. ಹೀಗೆ ಯೋನನು ಪರಮೇಶ್ವರನ ಮಾತನ್ನು ಕೇಳಲಿಲ್ಲ. ನೆನಪಿನಲ್ಲಿಟ್ಟುಕೊಳ್ಳಿರಿ, ನಾವು ಯಾವಾಗಲೂ ಹೀಗೆ ಮಾಡಬಾರದು. ನಾವು ಪರಮೇಶ್ವರನ ಸಂತಾನವಾಗಿದ್ದೇವೆ. ಪರಮೇಶ್ವರರು ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ನಾನು ಮೊದಲೇ ಹೇಳಿದೆ, ದೇವರು ನಮಗೆ ಏನನ್ನು ಮಾಡಲು ಹೇಳುತ್ತಾರೋ ನಾವು ಆ ಕೆಲಸವನ್ನು ಮಾಡಬಹುದು. ಇದೇ ಕಾರಣದಿಂದ ಪರಮೇಶ್ವರರು ನಮಗೆ ಅದನ್ನು ಮಾಡಲು ಹೇಳಿದ್ದಾರೆ. ಹಾಲೆಲೂಯಾ.
ಯೋನನು ಆ ಕೆಲಸವನ್ನು ಮಾಡಬೇಕೆಂದು ಯಾವ ಕೆಲಸವನ್ನು ಮಾಡಲು ಪರಮೇಶ್ವರರು ಆತನನ್ನು ಸುರಕ್ಷಿತವಾಗಿ ಇಡಲು ಬಯಸುತ್ತಿದ್ದರು. ಅವರು ನಿನ್ನೆಗೆ ಹೋಗಬೇಕು ಮತ್ತು ಸುಸಮಾಚಾರವನ್ನು ಸಾರಬೇಕು ಎಂದು. ಹಲ್ಲೆಲೂಯಾ. ನೆನಪಿನಲ್ಲಿಟ್ಟುಕೊಳ್ಳಿರಿ, ನಿಮ್ಮನ್ನು ನೀವು ಈ ಸ್ಥಿತಿಯಲ್ಲಿ ಎಂದಿಗೂ ತರಬೇಡಿರಿ. ಅಲ್ಲಿ ನೀವು ಪರಮೇಶ್ವರನ ಮಾತನ್ನು ಕೇಳುತ್ತಿಲ್ಲ. ನಿಮ್ಮನ್ನು ನೀವು ಒಂದು ಅಪಾಯದಲ್ಲಿ ಹಾಕಿಕೊಳ್ಳಬೇಡಿರಿ. ಹಲ್ಲೆಲೂಯಾ. ಪರಮೇಶ್ವರನ ಪ್ರತಿಯೊಂದು ಮಾತನ್ನು ಕೇಳುವುದು, ಅದರಲ್ಲಿಯೇ ನಮ್ಮ ಸಂರಕ್ಷಣೆ ಇದೆ. ಹಲ್ಲೆಲೂಯಾ. ಯಾವುದೇ ಸ್ಥಿತಿ ಇರಬಹುದು, ನೆನಪಿನಲ್ಲಿಟ್ಟುಕೊಳ್ಳಿರಿ, ಪರಮೇಶ್ವರರು ನಮಗೆ ಬಹಳ 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 ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯಾ. ನಮಗೆ ಪರಮೇಶ್ವರನಿಂದ ಓಡುವುದು, ಹೆದರುವುದು, ಅಡಗಿಕೊಳ್ಳುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಯೋನನು ಇವಾಗ ಮೀನಿನ ಹೊಡೆಯೊಳಗೆ ಇದ್ದನು, ಅವನು ಸುರಕ್ಷಿತನಾಗಿದ್ದನು. ಹಲ್ಲೆಲೂಯಾ. ಪರಮೇಶ್ವರರು ಅವನನ್ನು ಸುರಕ್ಷಿತವಾಗಿಡರು 3 ದಿನ ಮತ್ತು 3 ರಾತ್ರಿ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಎಷ್ಟೊಂದು ಉತ್ಸಾಹದ ಮಾತಾಗಿದೆ ಅಲ್ವಾ? ಒಂದು ಮೀನು ಅವನನ್ನು ನುಂಗಿಬಿಟ್ಟಿತು, ಅದಾದ ಮೇಲೂ ಕೂಡ ಅವನು ಸುರಕ್ಷಿತನಾಗಿದ್ದನು. ಅವನು ಎಷ್ಟು ದೊಡ್ಡ ತಪ್ಪನ್ನು ಮಾಡಿದನು, ಅವನು ದೇವರ ಮಾತನ್ನು ಕೇಳಲಿಲ್ಲ. ಅದಾದ ಮೇಲೂ ಕೂಡ ಪರಮೇಶ್ವರರು ಅವನನ್ನು ರಕ್ಷಿಸುವ ಯೋಜನೆಯನ್ನು ಮಾಡಿದರು. ವಾವ್, ಗ್ಲೋರಿ. ಹಲ್ಲೆಲೂಯಾ. ಪರಮೇಶ್ವರರು ಎಷ್ಟು ಮಹಾನನಾಗಿದ್ದಾರೆ, ಅವರು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ. ಪ್ರೇಸ್ ದ ಲಾರ್ಡ್. ಮುಂದಿನ ಭಾನುವಾರ ನಾವು ನೋಡೋಣ ಮುಂದೆ ಯೋನನ ಜೊತೆ ಏನು ಆಯಿತು ಎಂದು. ಕಥೆಯು ಇನ್ನೂ ಮುಗಿದು ಹೋಗಿಲ್ಲ, ತಿಳಿಯಲು ಬಯಸುತ್ತೇವೆ ಮುಂದೆ ಏನು ಆಯಿತು. ಹಲ್ಲೆಲೂಯಾ. ಮುಂದೆ ಏನಾಯಿತು ನಾವು ಯಾವಾಗ ನೋಡೋಣ? ಮುಂದಿನ ಭಾನುವಾರ. ಹಲ್ಲೆಲೂಯಾ. ಮುಂದಿನ ವಾರ ನಮ್ಮ ಜೊತೆ ನೀವು ಸೇರಿಕೊಳ್ಳಿರಿ ಮತ್ತು ಇವತ್ತಿನ ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ಗೆ ನೀವು ಹೇಳಿರಿ. ಹಲ್ಲೆಲೂಯಾ. ಮುಂದಿನ ಭಾನುವಾರ ಮತ್ತೆ ಸಿಗೋಣ. ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು. ವಾವ್, ನಾವು ಇವಾಗ ಬಹಳಷ್ಟು ಕಲ್ತೇವೆ. ಇವಾಗ ಘೋಷಣೆಯ ಟೈಮ್ ಆಗಿದೆ. ಹಲೋ ಫ್ರೆಂಡ್ಸ್, ಘೋಷಣೆಯ ಸಮಯವಾಗಿದೆ. ಕನ್ನಡದಲ್ಲಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ನಾನು ಅದು ಆಗಿದ್ದೇನೆ. ಪರಮೇಶ್ವರರು ಹೇಳುತ್ತಾರೆ, ನಾನು ಪ್ರತಿ ಸಮಯ ಗೆಲ್ಲುತ್ತೇನೆ. ನಾನು ಒಂದು ಸಫಲತೆ ಆಗಿದ್ದೇನೆ. ಎಲ್ಲ ವಿಷಯಗಳು ನನ್ನ ಲಾಭಕ್ಕಾಗಿ ಕೆಲಸ ಮಾಡುತ್ತವೆ. ನಾನು ಈ ಬೆಳಕಾಗಿದ್ದೇನೆ. ನಾನು ಅದ್ಭುತವಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಯ್. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಈ ಪ್ರೋಗ್ರಾಮ್ ಅನ್ನು ಮೊದಲೇ ಸಲ ನೀವು ನೋಡುತ್ತಿದ್ದರೆ, ನೀವು ಇನ್ನೂ ಯೇಸು ಸ್ವಾಮಿಯನ್ನು ನಿಮ್ಮ ಪ್ರಭು, ನಿಮ್ಮ ದೋಸ್ತ ಆಗಿ, ಫ್ರೆಂಡ್ ಆಗಿ ಮಾಡಿಕೊಳ್ಳದಿದ್ದರೆ, ಈ ಸಮಯವಾಗಿದೆ. ನೀವು ನಮ್ಮ ಜೊತೆ ಈ ಪ್ರಾರ್ಥನೆಯನ್ನು ಮಾಡಬಹುದು ಮತ್ತು ಯೇಸುವನ್ನು ನಿಮ್ಮ ಪ್ರಭುವಾಗಿ ಮತ್ತು ಫ್ರೆಂಡ್ ಆಗಿ ಮಾಡಿಕೊಳ್ಳಬಹುದು. ಹಲ್ಲೆಲೂಯಾ. ನೀವು ಎಲ್ಲಿದ್ದೀರಿ ಅಲ್ಲಿ ನಿಮ್ಮ ಸ್ಥಳದ ಮೇಲೆ ನಿಂತುಕೊಳ್ಳಬಹುದು. ನಿಮ್ಮ ಕೈಗಳನ್ನು ಸ್ವರ್ಗದ ಮೇಲೆ ಎತ್ತಿರಿ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನನ್ನ ಜೊತೆ ಈ ಪ್ರಾರ್ಥನೆಯನ್ನು ನೀವು ಹೇಳಬಹುದು. ನೆನಪಿನಲ್ಲಿಟ್ಟುಕೊಳ್ಳಿರಿ, ಪ್ರಾರ್ಥನೆಯನ್ನು ಹೇಳುವುದು ಬಹಳ ಮುಖ್ಯವಾಗಿದೆ. ಮತ್ತು ನೀವು ತಯಾರಾಗಿದ್ದೀರಾ ಎಲ್ಲರೂ? ಮತ್ತು ನನ್ನ ಜೊತೆ ಹೇಳಿರಿ. ಪ್ರೀತಿಯ ತಂದೆಯೇ, ನಾನು ನನ್ನ ಪೂರ್ತಿ ಹೃದಯದಿಂದ ವಿಶ್ವಾಸ ಮಾಡುತ್ತೇನೆ. ಯೇಸು ಸ್ವಾಮಿ, ಜೀವಂತ ಪರಮೇಶ್ವರನ ಮಗನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ನನ್ನ ಆತ್ಮವನ್ನು ರಕ್ಷಿಸುವುದಕ್ಕೆ ಯೇಸು ಸ್ವಾಮಿ ಕ್ರೂಸ್ ಮೇಲೆ ಸತ್ತರು ಮತ್ತು ಪರಮೇಶ್ವರರು ಆತನನ್ನು 3ನೆಯ ದಿನ ಸತ್ತವರೊಳಗಿಂದ ಜೀವಂತ ಮಾಡಿದರು. ನಾನು ಘೋಷಣೆ ಮಾಡುತ್ತೇನೆ, ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಸ್ವಾಮಿಯಾಗಿದ್ದಾರೆ. ಧನ್ಯವಾದ ಪರಮೇಶ್ವರರೇ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಉದ್ಧಾರವಾಗಿದೆ. ನಾನು ನಂಬಿಕೆಯ ಮೂಲಕ ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ಇವತ್ತಿನಿಂದ ಪರಮೇಶ್ವರನ ಸಂತಾನವಾಗಿದ್ದೇನೆ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ನೀವು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿದ್ದರೆ ಮತ್ತು ನಿಮಗೆ ಸ್ವಾಗತ ಮಾಡುತ್ತ ಪರಮೇಶ್ವರನ ಈ ದೊಡ್ಡದಾದ ಕುಟುಂಬಕ್ಕೆ. ಹಲ್ಲೆಲೂಯಾ. ನೀವು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿದರೆ ಇದು ಸಮಯವಾಗಿದೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಮೇಶ್ವರನೇ, ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಪ್ರತಿಯೊಂದು ವ್ಯಕ್ತಿಗೋಸ್ಕರ ಇವತ್ತು ತಮ್ಮ ಜೀವಿತವನ್ನು ಅವರು ನಿಮಗೆ ಕೊಟ್ಟಿದ್ದಾರೆ.
ಧನ್ಯವಾದ ಪ್ರಭು. ಶೈತಾನ ಯಾವುದೇ ಕುಯಿತೆ ಆಗಲಿ ದಾಳಿ ಆಗಲಿ ಇವರ ಮೇಲೆ ಇಲ್ಲ, ಯೇಸುವಿನ ನಾಮದಲ್ಲಿ. ಯೇಸು ಸ್ವಾಮಿ ಇವರ ಜೀವಿತದ ಪ್ರಭು ಆಗಿದ್ದಾರೆ ಮತ್ತು ಸ್ವಾಮಿ ಆಗಿದ್ದಾರೆ. ನಾನು ಹೇಳುತ್ತೇನೆ ಪ್ರಭು, ಇವರ ಜೀವಿತದಲ್ಲಿ ನಿಮ್ಮ ವಾಕ್ಯವು ಬೆಳೆಯುತ್ತಿದೆ, ಪ್ರಬಲವಾಗುತ್ತಿದೆ. ನಾನು ಇವರಿಗೆ ಆಶೀಶ್ ಕೊಡುತ್ತೇನೆ ನಿಮ್ಮ ವಾಕ್ಯದ ಮೂಲಕ, ನಿಮ್ಮ ಅನುಗ್ರಹದ ಮೂಲಕ, ಪವಿತ್ರಾತ್ಮನ ಮೂಲಕ. ಧನ್ಯವಾದ ಪರಮೇಶ್ವರ್, ಧನ್ಯವಾದ ಧನ್ಯವಾದ ಧನ್ಯವಾದ. ಇವರು ಆಶೀಷಿತರಾಗಿದ್ದಾರೆ, ಇವರು ಒಬ್ಬ ಆಶೀಶ್ ಆಗಿದ್ದಾರೆ ಪ್ರಭು. ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಇದು ಸಮಯವಾಗಿದೆ. ನಮ್ಮ ಕಾಣಿಕೆಯನ್ನು ನಾವು ಕೊಡಬಹುದು ಪರಮೇಶ್ವರಿಗೋಸ್ಕರ. ನೀವು ಸೆಂಟರ್ನಿಂದ ನೋಡುತ್ತಿದ್ದರೆ ನಿಮ್ಮ ಕಾಣಿಕೆಯನ್ನು ಸೆಂಟರ್ನಲ್ಲಿ ಕೊಡಬಹುದು. ನೀವು ಆನ್ಲೈನ್ ಮನೆಯಿಂದ ನೋಡುತ್ತಿದ್ದರೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಈ ಸ್ಕ್ರೀನ್ ಮೇಲೆ ಇದೆ. ನಿಮ್ಮ ಮಮ್ಮಿ ಪಾಪ ಜೊತೆ ನೀವು ಮಾತನಾಡಿ ಬ್ಯಾಂಕ್ ಟ್ರಾನ್ಸ್ಫರ್ನ ಮೂಲಕ ನಿಮ್ಮ ಕಾಣಿಕೆಯನ್ನು ನೀವು ಕೊಡಬಹುದು. ನಡೀರಿ, ಸಮಯವಾಗಿದೆ. ನಾವು ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರೇ, ಈ ಕಾಣಿಕೆಯನ್ನು ತರುವುದಕ್ಕಾಗಿ, ಅನುಗ್ರಹ ಕೊಟ್ಟಿದ್ದಕ್ಕಾಗಿ. ಕಾಣಿಕೆಯು ನಿಮ್ಮ ಆತ್ಮದ ಹಾಗೆ ಪವಿತ್ರವಾಗಿದೆ, ನಿಮಗೆ ಸ್ವೀಕರಿಸಲು ಯೋಗ್ಯವಾಗಿದೆ. ನಾವು ಹೇಗೆ ಕೊಟ್ಟಿದ್ದೇವೆ ಹಾಗೆ ಕೊಡುವುದಕ್ಕೂ ಮತ್ತು ತೆಗೆದುಕೊಳ್ಳುವ ಅನುಗ್ರಹ ನಮ್ಮ ಜೀವಿತದಲ್ಲಿ ಬೆಳೆಯುತ್ತಿದೆ. ಜನರು ತುಂಬಿ ತುಳುಕಿ ಹೋಗುವಂತೆ ನಮ್ಮ ಮಡಿಲಲ್ಲಿ ಸುರಿಯುತ್ತಿದ್ದಾರೆ. ಕಾಣಿಕೆಯ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಇದು ಮಲ್ಟಿಪ್ಲೈ ಆಗುತ್ತಿದೆ. ನಿನ್ನ ರಾಜ್ಯದ ಪ್ರತಿಯೊಂದು ಅವಶ್ಯಕತೆಯನ್ನು ಇದು ಪೂರ್ತಿ ಮಾಡುತ್ತಿದೆ. ಪರಮೇಶ್ವರನೇ, ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದು ಸಮಯವಾಗಿದೆ, ಸ್ವಸ್ಥತೆ ಸಮಯವಾಗಿದೆ. ನೀವು ಯಾರಾದರೂ ಹೀಗೆ ಇದ್ದೀರಿ, ನಿಮಗೆ ಅನಾರೋಗ್ಯವಿದೆ ಮತ್ತು ನೀವು ಅಸ್ವಸ್ಥರಾಗಿದ್ದರೆ ಇದು ಸಮಯವಾಗಿದೆ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನೀವು ವಿಶ್ವಾಸ ಮಾಡಿರಿ, ನಾವು ಪ್ರಾರ್ಥನೆ ಮಾಡುವಾಗ ಪರಮೇಶ್ವರನ ಸಾಮರ್ಥ್ಯವು ಅಲ್ಲಿ ಉಪಲಬ್ಧವಾಗಿದೆ ಎಂದು ನೀವು ಒಂದು ಕೈಯನ್ನು ಇಟ್ಟುಕೊಳ್ಳಿರಿ ಮತ್ತು ನನ್ನ ಜೊತೆ ಪ್ರಾರ್ಥನೆಯನ್ನು ಮಾಡಬಹುದು. ಲಿಬ್ರಹಾಸ್ತಕಿ ಮೋಷ್ಟಕಾಕತೀಲ ಅಬರಕಬೋಂತ್ರ, ಲಿಬ್ರಹಾಸ್ತಕಿ ಮೋಷ್ಟಕಾಕತೀಲ ಅಬರಕಬೋಂತ್ರಲ, ಲಿಬ್ರಹಾಸ್ತಕಿ ಮೋಷ್ಟಕಾಕತೀಲ ಅಬರಕಬೋಂತ್ರ. ಹಾ ಪರಮೇಶ್ವರ್, ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಪ್ರತಿಯೊಂದು ರೋಗವನ್ನು, ಪ್ರತಿಯೊಂದು ನೋವನ್ನು ಅವರ ಶರೀರವನ್ನು ಬಿಟ್ಟು ಹೋಗುವಂತೆ ಆಜ್ಞೆ ಮಾಡುತ್ತೇನೆ ನಾನು ಯೇಸುವಿನ ನಾಮದಲ್ಲಿ. ಧನ್ಯವಾದ ಪ್ರಭು. ಐ ಕಮಾಂಡ್ ಎವ್ರಿ ಸಿಕ್ನೆಸ್, ಎವ್ರಿ ಇನ್ಫಾರ್ಮಿಟಿ ಟು ಲೀವ್. ಲೀಬ್ರಹಾಸ್ತಕಿ ಮೋಸ್ಟ್ ಕಾಕತೀಲ ಬರಕ ಬೋಂತ್ರಲ, ಲೀಬ್ರಹಾಸ್ತಕಿ ಮೋಸ್ಟ್. ನಾನು ಇವರ ಶರೀರದ ಪ್ರತಿಯೊಂದು ಅಂಗವು ಸರಿಯಾಗಿ ಕೆಲಸ ಮಾಡುವಂತೆ ಆದೇಶ ಮಾಡುತ್ತೇನೆ ಯೇಸು ಸ್ವಾಮಿಯ ನಾಮದಲ್ಲಿ. ಇವರು ತಲೆಯ ನೆತ್ತಿನ ಕೂದಲಿನಿಂದ ಕಾಲಿನ ಉಗುರಿನವರೆಗೆ ಇವರಲ್ಲಿ ನಿಮ್ಮ ಜೀವವು ಇಳಿದು ಬರ್ತಾ ಇದೆ ಮತ್ತು ನಿಮ್ಮ ಸಾಮರ್ಥ್ಯವು ಇಳಿದು ಬರ್ತಾ ಇದೆ ಪ್ರಭು. ಧನ್ಯವಾದ ಪ್ರಭು. ನಾವು ಹೇಗೆ ಪ್ರಾರ್ಥನೆ ಮಾಡುತ್ತಿದ್ದೇವೆ ಪ್ರಭು, ನಿಮ್ಮ ಸಾಮರ್ಥ್ಯವು ಅಲ್ಲಿ ಕೆಲಸ ಮಾಡುತ್ತಿದೆ ಪ್ರಭು. ಹಾಲೆಲೂಯಾ. ಹೆಲ್ತ್ ಇಸ್ ರಿಸ್ಟೋರ್ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಓ ಧನ್ಯವಾದ ಪರಮೇಶ್ವರರೇ, ಧನ್ಯವಾದ ಪರಮೇಶ್ವರ. ಇವರು ಸ್ವಸ್ಥರಾಗಿದ್ದಾರೆ, ಇವರು ಸುರಕ್ಷಿತರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಧನ್ಯವಾದ ಪರಮೇಶ್ವರರೇ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನೀವು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿದ್ದರೆ ನನಗೆ ವಿಶ್ವಾಸ ಇದೆ, ನೀವು ನಿಮ್ಮ ಸ್ವಸ್ಥತೆಯನ್ನು ಇವಾಗ ನಮ್ಮ ಜೊತೆ ನೀವು ಹೇಳಿರಿ. ಪರಮೇಶ್ವರರು ನಿಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾರೆ, ನಮ್ಮ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇದೆ. ನೀವು ನಮಗೆ ಕಾಲ್ ಮಾಡಬಹುದು, ನಮಗೆ ಮೆಸೇಜ್ ಮಾಡಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ವಾವ್, ಎಷ್ಟೆಲ್ಲ ನಾವು ಇವತ್ತು ಮಾಡಿದೆವು, ಎಷ್ಟೊಂದು ಸಂತೋಷವಾಯಿತು ಅಲ್ವಾ? ಹಾಡನ್ನು ಹಾಡಿದೆವು, ಡಾನ್ಸ್ ಅನ್ನು ಮಾಡಿದೆವು, ನಾವು ಕಥೆಯನ್ನು ಕೇಳಿದೆವು, ವಾಸ್ತವಿಕ ಸಂಗ್ರಹವನ್ನು ಓದಿದೆವು. ವಾವ್ ವಾವ್ ವಾವ್, ಹಾಲೆಲೂಯಾ. ನಡೀರಿ, ಈ ಸಮಯದಲ್ಲಿ ನಾವು ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಪರಮೇಶ್ವರನ ಪ್ರೇಮ, ದಯಕ್ಕೋಸ್ಕರ, ಎಲ್ಲದಕ್ಕೋಸ್ಕರ ಇವತ್ತು ನಾವು ಕಲ್ತಿದ್ದೇವೆ. ಹಾಲೆಲೂಯಾ. ಎಲ್ಲಿದ್ದೀರಿ ಅಲ್ಲಿ ನೀವು ಎದ್ದು ನಿಂತುಕೊಳ್ಳಬಹುದು. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಮತ್ತು ಪರಮೇಶ್ವರಿಗೆ ಧನ್ಯವಾದ ಹೇಳೋಣ. ಧನ್ಯವಾದ ಪರಮೇಶ್ವರಿ, ನಿಮ್ಮ ನಾಮನ್ನು ನಾವು ಮೇಲಕ್ಕೆ ಎತ್ತುತ್ತೇವೆ, ಕೊಡುತ್ತೇವೆ ಪ್ರಭು. ಹಾ ಪ್ರಭು, ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ. ಅವನು ಈ ಪ್ರೋಗ್ರಾಮ್ ಅನ್ನು ನೋಡುತ್ತಿದ್ದಾನೆ. ನಿಮ್ಮ ವಾಕ್ಯವು ಅವರ ಜೀವಿತದಲ್ಲಿ ಕೆಲಸ ಮಾಡುತ್ತಿದೆ, ಅದು ಬೆಳೆಯುತ್ತಿದೆ, ಅದು ಪ್ರಬಲವಾಗುತ್ತಿದೆ. ಇವರು ಆಶೀಷಿತಾಗಿದ್ದಾರೆ, ಒಬ್ರು ಆಶೀಷ್ ಆಗಿದ್ದಾರೆ. ನಿಮ್ಮ ಬುದ್ಧಿ ಇವರಲ್ಲಿ ಕೆಲಸ ಮಾಡುತ್ತಿದೆ. ನಿಮ್ಮ ಸಮಾಜದ, ನಿಮ್ಮ ತಿಳುವಳಿಕೆಯ ಆತ್ಮ, ಆ ಮಹತ್ವವಾದ ಆತ್ಮ ಇವರಲ್ಲಿ ಕೆಲಸ ಮಾಡುತ್ತಿದೆ. ಇವರು ನಿರ್ಭೀತಿಯಿಂದ ಸುಸಮಾಚಾರವನ್ನು ಸಾರುತ್ತಿದ್ದಾರೆ. ಇವರು ಆತ್ಮಗಳನ್ನು ಗೆಲ್ಲುತ್ತಿದ್ದಾರೆ. ತಮ್ಮ ಜೀವಿತದ ಮೂಲಕ ನಿಮ್ಮ ಜ್ಞಾನದ ಸುಗಂಧವನ್ನು ಎಲ್ಲಾ ಸ್ಥಳದಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹಾಲೆಲೂಯಾ. ಧನ್ಯವಾದ ಪರಮೇಶ್ವರನೇ. ಎಲ್ಲ ವಿಷಯಗಳು ಈ ಲಾಭವನ್ನು ತಂದು ಕೊಡುತ್ತಿದೆ. ಇವರು ಸುರಕ್ಷಿತರಾಗಿದ್ದಾರೆ, ಇವರ ಕುಟುಂಬಗಳು ಸುರಕ್ಷಿತವಾಗಿವೆ. ಹಾ ಪ್ರಭು, ಧನ್ಯವಾದ ಹೇಳುತ್ತೇವೆ ಪ್ರಭು. ನಿಮ್ಮ ಬುದ್ಧಿ ಇವರಲ್ಲಿ ಕೆಲಸ ಮಾಡುತ್ತಿದೆ ಪ್ರಭು. ಹಾಲೆಲೂಯಾ. ಧನ್ಯವಾದ ಪರಮೇಶ್ವರ. ಈ
ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ನಾವು ಹೇಳುವರಾಗಿದ್ದೆವು, ಕ್ರೈಸ್ಟ್ ಎಂಬೆಸಿ ಇಂಡಿಯಾದ ಒಂದು ಸ್ವಂತ ಆ್ಯಪ್ ಇದೆ. ಅದರ ಹೆಸರು ಇದೆ ಕ್ರೈಸ್ಟ್ ಎಂಬೆಸಿ ಇಂಡಿಯಾ ಫಸ್ಟ್ ಫ್ಲೈಟ್. ಹಾಲೆಲೂಯಾ. ಮತ್ತು ನೀವು ಇನ್ನೂ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳದಿದ್ದರೆ ಪ್ಲೇಸ್ಟೋರ್ಗೆ ಹೋಗಬಹುದು, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ನಮ್ಮ ಮಕ್ಕಳ ಪ್ರತಿಯೊಂದು ವಾಸ್ತವಿಕ ಸಂಗ್ರಹವು ಹಿಂದಿ ಇಂಗ್ಲಿಷ್ ನಲ್ಲಿ ಅಲ್ಲಿ ಉಪಲಬ್ಧವಾಗಿವೆ. ಘೋಷಣೆ ಹಿಂದಿ ಇಂಗ್ಲಿಷ್ ನಲ್ಲಿ ಪ್ರತಿದಿನವೂ ಅವರಿಗೋಸ್ಕರ ಉಪಲಬ್ಧವಾಗಿದೆ. ನಮ್ಮ ಆನ್ಲೈನ್ ಚರ್ಚ್ ಕೂಡ ಉಪಲಬ್ಧವಾಗಿದೆ. ಮತ್ತು ನೀವು ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿರಿ. ಹಲ್ಲೆಲೂಯಾ. ನಡೀರಿ ನಮ್ಮ ಜೊತೆ ಕೊನೆಯ ಪ್ರಾರ್ಥನೆಯನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿಯತೆ ಮತ್ತು ಅನನ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ, ಆಮೇನ್. ಯಾವಾಗಲೂ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೇಸುಸ್ವಾಮಿಯ ನಾಮದಲ್ಲಿ, ಆಮೇನ್. ಥ್ಯಾಂಕ್ ಯು and God bless you all. Bye bye. मुझे पता है आपको बहुत मजा आया, और मजा लेना हो तो अपने दोस्तों के साथ फिर से करना. बाय बाय. Subscribe to our channel, hit the bell icon, like, comment and share. Thank you and God bless you.